ಶ್ರೀ ಪ್ರತ್ಯಂಗಿರಾ ದೇವಿ ಅಭಯಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಶ್ರೀ ಪ್ರತ್ಯಂಗಿರಾ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಔಪಾಸಕರು ಹಾಗೂ ಧರ್ಮದರ್ಶಿಗಳಾಗಿರುವಂತಹ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ನೀವು ಗಮನಿಸ್ತಾ ಇರಬಹುದು, ನಿಮ್ಮ ಮನೆಗಳಲ್ಲಿ ಸಾಕಷ್ಟು ವಸ್ತುಗಳನ್ನ ಇಟ್ಕೊಂಡಿರ್ತೀರಾ. ಬಟ್ ಆ ವಸ್ತುಗಳಿಂದ ಯಾವ್ಯಾವ ಪ್ರಾಬ್ಲಮ್ಗಳು ಉಂಟಾಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಕೆಲವೊಂದೊಂದು ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಅರಿವೇ ಇರೋದಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಗುರೂಜಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಗುರೂಜಿ, ಇವಾಗ ನಾನು ಹೇಳಿದ ಹಾಗೆ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ವಿ. ಕೆಲವೊಂದು ವಸ್ತುಗಳಿಂದ ಮನೆಯ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳಿ. ಇನ್ನು ಮುಂದುವರೆದ ಭಾಗವಾಗಿಯೂ ಕೂಡ ಇದೇ ವಿಚಾರವನ್ನ ಇವತ್ತು ಮಾತನಾಡ್ತಾ ಇದ್ದೀವಿ. ಸೊ ಗಿಡದ ಬಗ್ಗೆ ಮಾತನಾಡಿದ್ವಿ, ಬೇರೆ ಬೇರೆ ವಸ್ತುಗಳ ಬಗ್ಗೆ ಮಾತನಾಡಿದ್ವಿ. ಸೊ ಇನ್ನು ಯಾವೆಲ್ಲ ಅಂಶಗಳು ಈ ಮನೆಯಲ್ಲಿ ಇರುವಂತಹ ವಸ್ತುಗಳು ಪ್ರಭಾವವನ್ನು ಬೀರಬಹುದು ಮನೆ ಮೇಲೆ ಅಂತ. ಜಯ ವೃತ್ತಿಂಗರಾದೇವಿ ಎಂಬ ಹೇಳಿ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ಕಳೆದ 2-3 ಸಂಚಿಕೆಗಳಿಂದ ಈ ಮನೆಯಲ್ಲಿ ಯಾವ ವಸ್ತುಗಳು ಇಟ್ಟರೆ ಸೂಕ್ತ, ಸಮಂಜಸ, ಇನ್ನು ಕೆಲವೊಂದು ವಸ್ತುಗಳು ಇಟ್ಟರೆ ನೆಗೆಟಿವ್ ವೈಬ್ರೇಷನ್ಸ್ಗಳಾಗತ್ತೆ ಅನ್ನೋ ಒಂದು ವಿಚಾರವನ್ನು ಮಾತಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಜ್ಞಾನವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ನಿನ್ನೆ ಎಲ್ಲ ಪ್ರಾಣಿಗಳ ವಿಚಾರ, ಪಕ್ಷಿಗಳ ವಿಚಾರ ಇದೆಲ್ಲ ಹೇಳ್ತಾ ಇವತ್ತು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಹೆಚ್ಚಿನದಾಗಿ ಎಲ್ಲರೂ ಮಾಡುವಂಥದ್ದು ಏನಪ್ಪ ಅಂದರೆ, ಎಲ್ಲರೂ ನಾನು ನೋಡಿರೋದು ಈ ಹಬ್ಬ ಹರಿದಿನಗಳು ಬಂದಾಗ ಮನೆ ಬಾಗಿಲಿಗೆ ಈ ಮಾವಿನ ತೋರಣವನ್ನು, ಬಾಳೆ ಮರ ಎಲ್ಲ ಕಟ್ಟುತ್ತಾರೆ. ಹಬ್ಬ ಆದ ಮೇಲೆ ಒಂದು 15-20 ದಿವಸ, ಒಂದು ತಿಂಗಳಾದ್ರೂ ಆ ಹಸಿರಾಗಿರುವಂತಹ ಮಾವಿನ ಸೊಪ್ಪು ಒಣಗಿ ಈ ಬೆಂಡಾಗಿ ಕಾಫಿ ಕಲರ್ ಆಗೋ ತನಕ, ಒಣಗೋಗೋ ತನಕ ಮನೆ ಬಾಗಿಲಲ್ಲಿ ಒಣಗ್ತಾ ಇರುತ್ತೆ. ಆಯ್ತಾ, ನೋಡಿದ್ದೀರಾ? ಎಷ್ಟೋ ಜನರ ಮನೇಲಿ ಇದು ಆಗತ್ತೆ. ಅದು ಮುಂದೆ ಇನ್ಯಾವುದೋ ಒಂದು ಹಬ್ಬ ಬರಬೇಕು, 6 ತಿಂಗಳಿಗೋ 3 ತಿಂಗಳಿಗೋ 1 ವರ್ಷಕ್ಕೂ ಇನ್ನೊಂದು ಹಬ್ಬ ಬಂದಾಗ ಅದನ್ನು ಕಿತ್ತಾಕಿ ಅವಾಗ ಮತ್ತೆ ಹೊಸದು ಕಟ್ಟಿದ್ರೆ ಮತ್ತೊಂದು ವರ್ಷ ಪೂರ್ತಿ ಹಾಗೆ ಇರುತ್ತೆ. ಹಾಗೆ ಆ ಥರ ಒಣಗೋಗಿರೋಂತಹ ಮಾವಿನ ಸೊಪ್ಪು, ಒಣಗೋಗಿರುವಂತಹ ಬಾಳೆಕಂದು ಒಣಗಿ ಏನು ನಿರ್ಜೀವಿ ಆಗಿರುವಂಥದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಇದ್ದಾಗ ನಿಮ್ಮ ಮನೆ ಏಳಿಗೆ ಕುಂಠಿತವಾಗುತ್ತೆ. ಏನಪ್ಪ ಅಂದರೆ, ಇವತ್ತು ಏನು ಮಾವಿನ ಸೊಪ್ಪು ಹಾಕಿದ್ರಿ, ಇವತ್ತು ಹಬ್ಬ ಆಯಿತು, ನಾಳೆ ಆಯಿತು, ಅದು ಹಸಿರಾಗಿ ಸ್ವಲ್ಪ ಏನು ಬಾಳೋಗ್ತಾ ಇದೆ ಅಂದಾಗಲೇ ತೆಗೆದು ಸೈಡಿಗೆ ಹಾಕ್ಬಿಡ್ಬೇಕು. ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ಬಿಡ್ಬೇಕು, ಇಲ್ಲ ತೆಗೆದು ಯಾವುದಾದ್ರೂ ಹಸಿರು ಗಿಡ ಬುಡಕ್ಕೆ ಹಾಕ್ಬಿಡ್ಬೇಕು, ಗೊಬ್ಬರ ಮಾಡಬೇಕು. ಅದು ಒಣಗೋಗೋ ತನಕ, ಅದು ಕಾಫಿ ಕಲರ್ ಆಗಿ ಎಲ್ಲ ಅದು ಒಣಗೋಗೋ ತನಕ ಬಿಟ್ಟರೆ ನಿಮ್ಮ ಮನೆಗೆ ಅದು ಏಳಿಗೆ ಕುಂಠಿತವಾಗುತ್ತೆ. ಅದು ಕೂಡ ಒಂದು ನೆಗೆಟಿವ್ ವೈಬ್ರೇಷನ್ ಆಗುತ್ತೆ. ಇನ್ನು 2ನೇ ವಿಚಾರ, ಮನೆಯಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡೋವಂಥದ್ದು. ಕೇಳಿದ್ರೆ ಬಾತ್ರೂಮಿಗೆ ಒಂದು ಚಪ್ಪಲಿ, ಕಿಚನಿಗೆ ಒಂದು ಚಪ್ಪಲಿ, ರೂಮಿಗೆ ಒಂದು ಚಪ್ಪಲಿ, ಡೈನಿಂಗ್ ಹಾಲಿಗೆ ಒಂದು ಚಪ್ಪಲಿ ಇಟ್ಕೊಂಡ್ಬಿಟ್ಟಿದೆ, ಮನೆ ತುಂಬ ಚಪ್ಪಲಿ ಅಂತಾರೆ ಎಷ್ಟೋ ಜನ. ಅದು ಕೂಡ ನಿಮಗೆ ಬಹಳ ನೆಗೆಟಿವ್ ವೈಬ್ರೇಷನ್ಸ್ ಆಗುತ್ತೆ. ಇಲ್ಲ ಅವ್ರು ಏನೋ ತುಂಬ ಆರೋಗ್ಯ ಸಮಸ್ಯೆ ಇದೆಯಾ, ತುಂಬ ಅವ್ರಿಗೇನೋ ಹುಷಾರಿಲ್ವಾ, ಅವರೊಬ್ಬರು ಹಾಕ್ಕೊಂಡು ತಿರುಗೋದಕ್ಕೂ ಎಲ್ಲರೂ ಒಂದೊಂದು ಸ್ಲಿಪ್ಪರ್ಗಳನ್ನ ಮನೆ ತುಂಬ ಹಾಕ್ಕೊಂಡು ತಿರುಗಿದ್ರೆ ಆ ಮನೆಗೆ ಎಷ್ಟೇ ಸಿರಿ ಸಂಪತ್ತು ತುಂಬಿದ್ರು ಕೂಡ ಅವರಲ್ಲಿ ವಿಪರೀತ ಕೊರತೆ ಕಾಣ್ತಾ ಇರುತ್ತೆ, ಮನಸ್ತಾಪಗಳು ಕೊರತೆ ಕಾಣ್ತಾ ಇರುತ್ತೆ, ಮಾನಸಿಕವಾಗಿ ಅಸ್ವಸ್ಥರಾಗಿ ಡಿಪ್ರೆಷನಿಗೆ ಹೋಗೋ ರೀತಿ ಆಗುತ್ತೆ. ಒಂದು ಇನ್ನೊಂದು, ಮ್ಯಾಚಿಂಗ್ ಚಪ್ಪಲಿಗಳು ಹಾಕೊಬೇಕು ಅಂತ ಹೇಳಿ ಇವರು ಮನೆ ಒಳಗೆ ಹಾಕೊಂಡು ತಿರುಗೋರು ಒಂದು ವರ್ಗ, ಇನ್ನು ಮನೆ ಹೊರಗಡೆ ಹಾಕೊಂಡು ತಿರುಗಬೇಕು ಅಂತ ಇನ್ನೊಂದು ವರ್ಗ ಇರುತ್ತೆ. ಅವರೆಲ್ಲ ಡ್ರೆಸ್ಸಿಗೆ ಒಂದೊಂಥರ, ಫಾರ್ಮಸಿಗೆ ಒಂದಂತೆ, ಟ್ರೆಡಿಷ್ನಲಿಗೆ ಒಂದಂತೆ, ಇದಕ್ಕೊಂದಂತೆ ಅದಕ್ಕೊಂದಂತೆ ಅಂತ ಮನೆ ತುಂಬ ಚಪ್ಪಲಿ ಹಾಕೊಂಡಿರ್ತಾರೆ. ಮನೆ ಒಳಗೆ ರ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಒಂದು ದೊಡ್ಡ ಒಂದು ಅಲ್ಮೇರಾ ಥರನೇ ಮಾಡಿಟ್ಬಿಟ್ಟಿರ್ತಾರೆ. ಅವರಿಗೆ ನೋಡಿ, ನೀವು ಎಷ್ಟೇ ದುಡ್ಡು ತಂದುಕೊಡಿ, ಅವರಿಗೆ ಸಂತೃಪ್ತಿ ಅನ್ನೋದೇ ಇರೋದಿಲ್ಲ. ಯಾರಿಗೆ ತುಂಬ ಈ ಚಪ್ಪಲಿ ಶೋಕಿ ಮಾಡ್ತಾರಲ್ಲ, ಇದಕ್ಕೆ ಏನು ಹೇಳ್ಬೇಕು, ಈಗ ಬಟ್ಟೆ ಹಾಕೊಂಡ್ರೆ ಬಟ್ಟೆ ಶೋಕಿ ಅಂತಾರೆ, ಚಪ್ಪಲಿ ಶೋಕಿ ಅಂತ. ಆಡ ಭಾಷೆಯಲ್ಲಿ ನಿಮಗೆ ಅರ್ಥ ಆಗಲಿ ಅಂತ. ಹೀಗೆ ಈ ಚಪ್ಪಲಿ ಶೋಕಿ ಮಾಡುವಂಥವ್ರಿಗೆ ಎಷ್ಟೇ ದುಡ್ಡು ಕೊಟ್ರು ಅವ್ರಿಗೆ ಸಮಾಧಾನ ಅನ್ನೋದೇ ಆಗಲ್ಲ. ಮತ್ತು ಅಷ್ಟೇ ದುಡ್ಡು ಅಷ್ಟೇ ವೇಗವಾಗಿ ಕಳೀತಾರೆ. ಹೇಳಿ, ಅಷ್ಟೇ ವೇಗವಾಗಿ ಅವರು ಆ ದುಡ್ಡನ್ನ ವ್ಯಯ ಮಾಡ್ತಾರೆ. ಅವ್ರ ಕೈಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲ್ಲ. ಅದಕ್ಕೋಸ್ಕರ ಒಂದು 2-3 ಜೊತೆ ಇಟ್ಕೊಬೇಕು. ಓಕೆ, ನಾನು ಎಷ್ಟೋ ಜನರ ಮನೆ ನೋಡಿದ್ದೀನಿ 25-30 ಜೊತೆ ಚಪ್ಪಲಿಗಳನ್ನು ಇಟ್ಟಿರ್ತಾರೆ. ಆಯ್ತಾ, ಅಂತ ಒಂದು ಇಂಥ ಶೋಕಿ ಲಾಲಾ ಜೀವನಗಳನ್ನು ಫಸ್ಟ್ ಬಿಡಬೇಕು. ದುಡ್ಡು ಬರಲ್ಲ, ದುಡ್ಡು ನಿಲ್ಲಲ್ಲ ಅಂದರೆ ಇನ್ನು ಬೆಳಗ್ಗೆ ಒಂದು ಆನ್ಲೈನಲ್ಲಿ, ಮಧ್ಯಾಹ್ನಕ್ಕೊಂದು ಆನ್ಲೈನಲ್ಲಿ, ಮತ್ತಿನ್ಯಾವುದೋ ಆಫರಲ್ಲಿ 24 ಗಂಟೆ ಚಪ್ಪಲಿ, 24 ಗಂಟೆ ಬಟ್ಟೆ, 24 ಗಂಟೆ ವಾಚು, ತಿಂಗಳಿಗೆ ಒಂದೊಂದು ಮೊಬೈಲ್ ಚೇಂಜ್ ಮಾಡ್ತಾ ಇದ್ರೆ ದುಡ್ಡು ಹೆಂಗೆ ನಿಲ್ಲತ್ತೆ?
ಇಲ್ಲೇ ನಿಮ್ಮ ಕ್ವಶನ್ಸಿಗೆ ಇಲ್ಲೇ ಆನ್ಸರ್ ಇದೆ. ನೀವು ಬಂದಿರೋ ದುಡ್ಡನ್ನು ಹೀಗೆ ವ್ಯಯ ಮಾಡ್ತಾ ಇದ್ದು ದೇವ್ರನ್ನ ದೂಷಣೆ ಮಾಡಿದ್ರೆ ಅದರ ಅರ್ಥವಿಲ್ಲ, ಆಯ್ತಾ? ಆಮೇಲೆ ಅದು ಒಳ್ಳೆ ಅಭ್ಯಾಸವೂ ಕೂಡ ಅಲ್ಲ. 1-2-3 ಇಟ್ಕೊಬೇಕು, ಓಕೆ, ನಡೆಯುತ್ತೆ ಇವತ್ತಿನ ಕಾಲಘಟ್ಟಕ್ಕೆ ಬೇಕು ಅಂತ. ಆದರೆ ತೀರಾ ಭಾರ ಜಾಸ್ತಿ ಅದೇ ಅತಿ ಆದರೆ ಅಮೃತವು ವಿಷ ಆಗತ್ತೆ ಅಂತ. ಇನ್ನೂ ತುಂಬ ಜನರ ಕಡೆ ನಾನು ನೋಡಿರುವಂಥದ್ದು ಏನಪ್ಪ ಅಂದರೆ, ಈ ಪ್ರಾಣಿ ಪಕ್ಷಿನ ಕಟ್ಟಿ ಹಾಕಿ ಸಾಕ್ತಾರೆ. ಅದು ಬಹಳ ತಪ್ಪು. ಕಟ್ಟಿ ಹಾಕಿ ಸಾಕುವಂಥ ಪ್ರಾಣಿಗಳಂದ್ರೇನೆ ಈ ನಾಯಿಗಳಂದ್ರೆ ವಾಕಿಂಗಿಗೆಲ್ಲ ಕರ್ಕೊಂಡು ಹೋಗ್ತಾರೆ, ಅದು ಬೇರೆ. ಈ ಪಕ್ಷಿಗಳಿಗೆ ರೆಕ್ಕೆ ಕಟ್ ಮಾಡಿ ಸಾಕುವಂಥದ್ದು, ರೆಕ್ಕೆಗಳಿಗೆ ರಬ್ಬರ್ ಬ್ಯಾಂಡ್ ಹಾಕ್ತಾರೆ. ಆ ಥರ ಮೂಕ ಪ್ರಾಣಿಗಳಿಗೆ ಯಾರು ಹಿಂಸೆ ಕೊಟ್ಟು ಸಾಕ್ತಾರೆ ಅವರ ಜೀವನ ಯಾವತ್ತಿಗೂ ಏಳಿಗೆ ಆಗಲ್ಲ. ಅವರಿಗೆ 108 ಥರದ್ದು ಕೊರತೆಗಳು ಕಾಣ್ತಾ ಇರುತ್ತೆ. ಅವರು ಮಾನಸಿಕವಾಗಿ, ಆ ಪ್ರಾಣಿ ಹೇಗೆ ಮಾನಸಿಕವಾಗಿ ಕುಗ್ಗುತ್ತಾ ಹೋಗುತ್ತೋ ಅದೇ ರೀತಿ ಇವರು ಕೂಡ ಮಾನಸಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪಕ್ಷಿ. ಇವನ ಆಸೆಗೆ ಅದನ್ನ ರೆಕ್ಕೆ ಕಟ್ ಮಾಡಿ ತಗೊಂಬಂದು ಸಾಕೋದ್ರಿಂದ ಇವನಿಗೆ ಅದರಲ್ಲೇನೋ ವಿಚಿತ್ರ ತೃಪ್ತಿ ಕಾಣ್ಬೋದು. ಇವನಿಗೆ ಎಂಥ ಬಂಗಾರದ ಪಂಜರದಲ್ಲಿ ಇಟ್ಟರು ಕೂಡ ಅದಕ್ಕೆ ಅದು ಹಿಂಸೆನೇ. ಆ ಥರ ಇವನು ಕೂಡ ಹಿಂಸೆ ಅನುಭವಿಸುವಂಥವ್ರು ಭಾಳ ನಾನು ನೋಡಿದ್ದೀನಿ. ಅವರಿಗೆ ಶುಗರ್ಗಳು ಬರುತ್ತೆ, ಅವ್ರ ಮಕ್ಳುಗಳು ಬಿಟ್ಟು ಹೋಗ್ತಾರೆ, ಸೊಸೈಂದ್ರಗಳು ದೂರ ಆಗೋಗ್ತಾರೆ. ಈ ಥರ ಪ್ರಾಣಿ ಪಕ್ಷಿಗಳನ್ನು ಯಾರು ಗೋಳಿಕೊಂತಾರೋ, ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಲ್ಲ, ಕೆಲವೊಬ್ರು ಸುಮ್ಮನೆ ರೋಡಲ್ಲಿ ಮಲಗಿರೋ ಪ್ರಾಣಿ ಮೇಲೆ ಗಾಡಿ ಹಚ್ಚೋದು, ಸುಮ್ಮನೆ ನಾಯಿಗಳಿಗೆ ಹೊಡೆಯೋದು, ಕಲ್ಲು ತೊಗೊಂಡು ಹೊಡೆಯೋದು, ಈ ಥರದ್ದೆಲ್ಲ ಮಾಡ್ತಾರೆ. ಈ ಥರ ಮೂಕ ಪ್ರಾಣಿಗಳಿಗೆ ಯಾರು ಹಿಂಸೆ ಕೊಡ್ತಾರೋ ಅವರಿಗೆ ಅವರ ಸ್ವಂತದವರೆಲ್ಲ ಬಿಟ್ಟೋಗ್ಬಿಡ್ತಾರೆ. ಅಂದ್ರೇನು, ಮಕ್ಕಳು ಬಿಟ್ಟು ಹೋಗ್ತಾರೆ, ಸೊಸೆಂದ್ರು ಬಿಟ್ಟು ಹೋಗ್ತಾರೆ, ಯಾರು ಮಾತಾಡಲ್ಲ ಇವರಿಗೆ. ಒಂಥರ ವಿಚಿತ್ರ ಇವ್ರ ಜೀವನ ಅಯೋಮಯ ಆಗೋಗುತ್ತೆ. ಇದೆಲ್ಲ ಬಹಳ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳು. ಇದು ನೀವು ಸರಿ ಮಾಡ್ಕೊಂಡಲ್ಲೇ ಎಲ್ಲೋ ಹೋಗಿ ಅಲ್ಲೆಲ್ಲೋ ಕೂತ್ಕೊಂಡು ಅದೇನೋ ಒಂದು ದೊಡ್ಡ ತಪಸ್ ಮಾಡ್ತೀನಿ, ಅಲ್ಲೆಲ್ಲೋ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಬಿಡ್ತೀನಿ, ನನಗೆ ಒಳ್ಳೇದಾಗೋಗುತ್ತೆ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಸಣ್ಣ ಸೂಕ್ಷ್ಮ ವಿಚಾರಗಳೇ. ಸಣ್ಣ ಮುಳ್ಳೆ ಕಾಲಿಗೆ ಫಸ್ಟ್ ಚುಚ್ಚೋದು, ದೊಡ್ಡ ಚಾಕು ಬಂದು ಚುಚ್ಚಲ್ಲ, ಗೊತ್ತಾಯ್ತಾ? ಸಣ್ಣ ಮುಳ್ಳೆ ಕಾಳಿಗೆ ಚುಚ್ಚಿ ಅದು ಅಲ್ಲಿಂದ ಸಫ್ಟಿಕ್ಕಾಗಿ ಅಲ್ಲಿ ಫಸ್ಟ್ ನೋವು ಪ್ರಾರಂಭ ಆಗೋದು. ಯಾರು ಬಂದು ಆಮೇಲೆ ಚಾಕು ಹಾಕೋದು ಆಮೇಲೆ ಇದೆಲ್ಲ ವಿಚಾರಗಳು ನೀವೆಲ್ಲ ಮನೇಲಿ ಕೆಲವೊಂದೆಲ್ಲ ಪಾಲಿಸ್ಬೇಕಾಗಿರುವಂಥದ್ದು. ಮನೇಲಿ ಎಷ್ಟು ಜೇಡ್ರ ಬರೆಗಳು ಕಟ್ಟಬಾರ್ದು, ಇರುವೆಗಳು ಕಾಣಿಸ್ಕೊಬಾರ್ದು, ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಬೇಕು. ಅದಾದ್ಮೇಲೆ ಇರುವೆಗಳು ಅಂತ ಹೇಳಿದಾಗ ಇರುವೆಗಳು ಎರಡು ತರ ಇರುತ್ತೆ. ಒಂದು ಕೆಂಪು ಇರುವೆ ಮತ್ತು ಕಪ್ಪು ಇರುವೆ ಅಂತ ಹೇಳ್ತಾರೆ. ಯಾವ್ದು ಬಂದ್ರೆ ತೊಂದ್ರೆ ಅಂತ. ಇನ್ನು ಮರನೆಲ್ಲ ತಿಂದು ಹಾಕುತ್ತಲ್ಲ, ಅದು ಕೂಡ ಬರಬಾರ್ದು, ದರಿದ್ರಕ್ಕೆ ಬರ್ತಾ ಇದೆ ಅಂತಾನೂ ಕೂಡ ಹೇಳ್ತಾರೆ. ಮನೆ ಹೊಸ್ಲಲ್ಲಿ ಫಸ್ಟ್ ಕಾಣಿಸ್ಕೊಳ್ಳುತ್ತೆ. ಇರುವೆಗಳು ತಿಂದು ಮಣ್ಣೆಲ್ಲ ಆಚೆ ಬಂದು ಹೊಸ್ಲು ಟೊಳ್ಳಾಗಿ ನೀವು ಹೊಡೆದ್ರೆ ಡಬ್ ಡಬ್ ಅನ್ನೋ ಶಬ್ದ ಬಂದು ಕೆರಾಕ್ ಬಿಟ್ಬಿಟ್ಟಿರುತ್ತೆ. ಇವಾಗ ಮನೆಗೆ ವಿಪರೀತ ಶತ್ರುಪದ್ರವಗಳು, ಏನೋ ಮಾಂತ್ರಿಕ, ಏನೋ ಕೆಡಕಾಗುವಂಥದ್ದು ಇದೆ ಅಂತ. ಕೆಂಪು ಇರುವೆಗಳು ತುಂಬಾ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಕಾಲಿಟ್ಟು ಅಯ್ಯೋ ಇಲ್ಲಿ ಇರುವೆ ಸೈಡಿಗೆ ಬನ್ನಿ, ಅಯ್ಯೋ ಇಲ್ಲಿ ಇರುವೆ ಸೈಡಿಗೆ ಬನ್ನಿ ಅಂತಿರ್ತಾರೆ. ಅಂದ್ರೆ ಎಲ್ಲಾ ಕಡೆ ಇರುವೆಗಳು, ಕೆಂಪು ಇರುವೆಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ವಿಪರೀತ ಶತ್ರುಗಳು, ತಮ್ಮವರೇ ತಮಗೆ ಶತ್ರುಗಳು ಅಂತ. ಕಪ್ಪು ಇರುವೆಗಳು ಬಂದ್ರೆ ಶತ್ರುಗಳಿದ್ದಾರೆ, ಆದ್ರೂ ಪರಿಹಾರ ಆಗುವಂತ ಸಾಮರ್ಥ್ಯ ಇದೆ ಅಂತ. ಈ ಎರಡೂ ಅರ್ಥ ಮಾಡ್ಕೊಬೇಕು. ಕಪ್ಪು ಇರುವೆಗಳು ಬಂದ್ರೆ ಕೆಡಕಾಗತ್ತೆ, ಕೆಡಕ್ಕಿಂತ ಪಾರಾಗ್ತೀರಾ ಅಂತ. ಆದ್ರೆ ಕೆಂಪು ಇರುವೆಗಳು ವಿಪರೀತ ಕಾಣಿಸ್ತಾ ಇದೆ ಅಂದ್ರೆ ವಿಪರೀತ ನಿಮಗೆ ಶತ್ರುಗಳು, ನಿಮಗೆ ಕೆಡಕ ಮಾಡಬೇಕು ಅಂತಾನೆ ಕಾದು ಕೂತಿದ್ದಾರೆ ಅಂತ. ಎಲ್ಲ ಪ್ರಕೃತಿಯಿಂದ ಬರುವಂತ ಸಣ್ಣ ಸೂಕ್ಷ್ಮ ವಿಚಾರಗಳು. ಮನೆ ಮುಂದೆ ನಾಯಿಗಳು ಅಳೋವಂಥದ್ದು, ಬೆಕ್ಕುಗಳು ಕೂಗುವಂಥದ್ದು, ವಿಚಿತ್ರ ಪಕ್ಷಿಗಳು ಬಂದು ಮನೆ ಮುಂದೆ ಕಾಣಿಸ್ಕೊಳ್ಳುವಂಥದ್ದು, ಗೂಬೆ ಆಂದೆಗಳು ಬಂದು ಮನೆ ಮೇಲೆ ಕೂರುವಂಥದ್ದು, ಇಲ್ಲ ಯಾವುದೋ ಕಾಗೆ ಬಂದು ಮನೆಯೊಳಗೆ ಹೊಕ್ಕೊಳ್ಳೋದು, ಬಾವಲಿ ಅಕ್ಕಿ ಮನೆಯೊಳಗೆ ಬರುವಂಥದ್ದು, ಹಾವು ಚೇಳುಗಳು ಮನೆಯೊಳಗೆ ಬರುವಂಥದ್ದು. ಅದಾದಮೇಲೆ ನಮ್ಮಲ್ಲಿ ಉಸುರುವಳ್ಳಿ ಅಂತಾರೆ, ಉಸುರುವಳ್ಳಿ, ಗೋಸುಂಬೆ, ಹಾವರಾಣಿ, ಈ ಥರದೆಲ್ಲ ಹೇಳ್ತಾರೆ. ಈ ಥರದೆಲ್ಲ ಬಂದು ಮನೆಯೊಳಗೆ ಸೇರ್ಕೊಳ್ಳೋದು, ಏಡಿಗಳು ಮನೆಯೊಳಗೆ ಬಂದು ಸೇರ್ಕೊಳ್ಳೋದು, ಚೇಳುಗಳು ಬಂದು ಮನೆಯೊಳಗೆ ಸೇರ್ಕೊಳ್ಳೋದು, ವಿಚಿತ್ರವಾಗಿರುವಂಥ ಪ್ರಾಣಿಗಳು, ಜೇನುಹುಳಗಳು ಬಂದು ಮನೆಯೊಳಗೆ ಸೇರ್ಕೊಳ್ಳೋದು, ಇದೆಲ್ಲ ನಿಮಗೆ ಆಗ್ತಾ ಇದೆ ತುಂಬ ಅಂದಾಗ ಆ ಮನೆಯೊಳಗೆ ನಿಮಗೆ ನೆಗೆಟಿವ್ ವೈಬ್ರೇಷನ್ಸ್ ಭಾಳ ಇದೆ. ನಿಮಗೆ ಬಹಳ ಜನ ಕೆಟ್ಟದ್ದು ಬಯಸ್ತಾ ಇದ್ದಾರೆ, ನಿಮಗೆ ತುಂಬ ಜನ ಶಾಪ ಹಾಕ್ತಿದ್ದಾರೆ, ತುಂಬ ನಿಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರಗಳು. ಇನ್ನು ಗುರುಜಿ, ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಟ್ಟ ಕನಸುಗಳು ಬೀಳುತ್ತೆ, ವಾಸ್ತು ಸರಿ ಇರೋದಿಲ್ಲ, ಇನ್ನೇನೋ ಸಮಸ್ಯೆ ಇದೆ ಮನೆಗಳಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ. ಈಗ ಕೆಲವೊಂದು ಪಕ್ಷಿಗಳು ಕೂಡ, ನೀವು ಪಕ್ಷಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಕೆಲವೊಂದು ಪಕ್ಷಿಗಳು ಕನಸಿನಲ್ಲಿ ಬರ್ತವೆ, ಹದ್ದು ಇರಬಹುದು ಅಥವಾ ಬೇರೆ ಬೇರೆ ಪಕ್ಷಿಗಳ ಕನಸಲ್ಲಿ ಬಂದಾಗ ಅದು ಯಾವ ರೀತಿಯಾದಂತಹ ಸೂಚನೆ ಅಂತ? ಹಾವುಗಳು, ಚೇಳುಗಳು, ಪಕ್ಷಿಗಳು, ಹದ್ದುಗಳು, ಆಮೇಲೆ ಯಾರೋ ಮಕ್ಕಳು ಅಳ್ತಾ ಇರೋ ರೀತಿ, ಇಲ್ಲ ಯಾರೋ ಸಾವನ್ನಪ್ಪಿರುತ್ತೆ. ಈಗ ನಾನೇ ಸತ್ತೋಗಿದ್ದೀನಿ ಅಂತ ಕೆಲವೊಬ್ರಿಗೆ ಕನ್ಸಲ್ಲಿ ಬರುತ್ತೆ, ನಾನೇ ಸತ್ತೋಗ್ಬಿಟ್ಟಿದ್ದೀನಿ, ಇಲ್ಲ ನಂದೇ ಮದುವೆ ಆಗ್ತಾ ಇರುತ್ತೆ, ಇಲ್ಲ ನಾನೇ ಊಟ ಮಾಡ್ತಾ ಇರ್ತೀನಿ, ಇಲ್ಲ ಏನೇ ಒಂದು ವಿಚಿತ್ರ ಕನಸುಗಳು. ಎಲ್ಲೋ ಮೇಲೆ ನೂಕಿದ್ರು, ಮೇಲಿಂದ ಕೆಳಗಡೆ ಬಿದ್ದೋಗಿದ್ದೀನಿ,
ಕಣ್ಬಿಟ್ಟು ನೋಡಿದಾಗ ಮೈಯೆಲ್ಲ ಬೆವ್ತೋಗ್ಬಿಟ್ಟಿರುತ್ತೆ, ಯಾರೋ ಹಂಗೆ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ, ಯಾರೋ ಓಡಿಸ್ಕೊಂಡ್ ಬರ್ತಾ ಇದಾರೆ, ಹಿಂದೆ ಏನೋ ಆಯುಧ ಇಟ್ಕೊಂಡಿದ್ದಾರೆ, ಕೈ ಚುಚ್ಚಕ್ ಬರ್ತಾ ಇದಾರೆ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಓಡ್ತಾ ಇರ್ತೀವಿ, ಕಣ್ಬಿಟ್ಟು ನೋಡಿದಾಗ ಎದೆ ಡಗ 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 ಅಂತಿರುತ್ತೆ, ಮೈಯೆಲ್ಲ ಬೆವ್ತು ಬಿಟ್ಟಿರ್ತಾರೆ. ಈ ಥರದೆಲ್ಲ ನಿಮಗೆ ಕನಸುಗಳು ಎದುರಾಗ್ತಾ ಇದೆ ಅಂದಾಗ ನಿಮ್ಮೇಲೇನೋ ಕೆಡಕಾಗ್ತಾ ಇದೆ, ನಿಮಗೇನೋ ಒಂದು ಮಾಂತ್ರಿಕ ಪ್ರಯೋಗ ಆಗ್ತಾ ಇದೆ, ನಿಮ್ಮ ಮೇಲೆ ತುಂಬಾ ಜನ ಕತ್ತಿ ಮಸಿತಾ ಇದ್ದಾರೆ, ನಿಮ್ಮ ಮೇಲೆ ತುಂಬಾ ಜನ ನೆಗೆಟಿವ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಅದರಲ್ಲೂ ಕನಸಲ್ಲಿ ನೀರಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವಿಚಾರ ಆಗಿರಲಿ, ನೀರಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ವಿಚಾರ, ಬಾಟ್ಲಲ್ಲಿ ನೀರು ಕಾಣಿಸ್ಕೊಬೋದು, ಆಕ್ವೇರಿಯಮ್ಮು, ಸಮುದ್ರ, ಕೆರೆ, ಯಾವುದೋ ಒಂದು ನೀರು, ಮಗು, ಸಣ್ಣ ಮಗು, ನಿಮ್ಮ ಮಗು ಆದರೂ ಸರಿ, ಪಕ್ಕದ ಮನೆ ಮಗು ಆದರೂ ಸರಿ, ಎದುರುಗಡೆ ಮನೆ ಯಾವುದೋ ಒಂದು ಮಗುಗೆ ಸಂಬಂಧಪಟ್ಟಿದ್ದು ಒಂದು ವಿಚಾರ, ಇನ್ನೊಂದು ಮಾಂಸ, ಈ ಮೂರು ನಿಮ್ಮ ಕನಸಲ್ಲಿ ಕಾಣಿಸ್ತಾ ಇದೆ ಪದೇ ಪದೇ ಅಂದಾಗ ನಿಮ್ಮ ಮೇಲೆ 100% ಮಾಂತ್ರಿಕ ಪ್ರಯೋಗ ಆಗಿದೆ, ವಾಮಾಚಾರ ಆಗಿದೆ, ಮಾಟಮಂತ್ರಗಳಾಗ್ತಾ ಇದೆ. ಎಚ್ಚೆತ್ಕೋ ಅಂತ ನಿಮ್ಮ ಒಳ ಮನಸ್ಸಿಗೆ, ಸೂಕ್ಷ್ಮ ಮನಸ್ಸಿಗೆ ನಿಮ್ಮ ಆತ್ಮ ಎಚ್ಚರಿಸ್ತಾ ಇದೆ. ದೇಹವನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ ಸೂಕ್ಷ್ಮ ಮನಸ್ಸು ಆತ್ಮವನ್ನ ಎಚ್ಚರಿಸ್ತಾ ಇದೆ ಅಂತ ಅರ್ಥ. ಆಮೇಲೆ ಯಾವಾಗಲೂ ವಿಧವಾ ದರ್ಶನ, ವಿಕಾರ ದರ್ಶನ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಏನು, ಅಮಂಗಳಕರವಾಗಿರೋದೇ ಯಾವಾಗಲೂ ಕನಸಲ್ಲಿ ಬರ್ತಾ ಇರುತ್ತೆ ಅಂತ. ಅಮಂಗಳಕರವಾಗಿರುವಂಥ ಕನಸುಗಳು, ಏನೋ ಸಾವು, ಸೂತಕ, ಮಾಂಸ, ಮಡ್ಡಿ, ಭೂತ, ಪ್ರೇತ, ಪಿಶಾಚಿಗಳು, ಏನೇನೋ ವಿಚಿತ್ರ ವಿಚಿತ್ರ ಕನಸುಗಳು, ಕೆಲವು ಜ್ಞಾಪಕ ಇರೋಲ್ಲ, ಕೆಲವೊಬ್ಬರಿಗೆ ಮನಸ್ಸಲ್ಲಿ ಭಯ, ಆತಂಕ, ಈ ಥರದೆಲ್ಲ ನಿಮಗೆ ಆಗಿದೆ ಅಂದಾಗ ಏನೋ ನೆಗೆಟಿವ್ ವೈಬ್ರೇಷನ್ಸ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಒಂದು ಸಿಂಪಲ್ ಆಗಿ ಹೇಳೋವಂಥದ್ದು ಏನಪ್ಪ ಅಂದರೆ, 2 ಜೋಡಿ ಆನೆಗಳನ್ನು ತರಬೇಕು. ಅಯ್ಯೋಯ್ಯೋ ಆನೆನ ಗುರೂಜಿ ಅಂತಾರೆ, ಆನೆ ನಿಜವಾದ ಆನೆ ತರಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಸಣ್ಣದಾಗಿರುವಂಥ ಮಣ್ಣಿನ ಆನೆ ಇಲ್ಲ ಮರದ ಆನೆ ಆದರೆ ಬಹಳ ಒಳ್ಳೆಯದು. ಮರದ ಆನೆ ಒಂದು 2 ಇಂಚು, 3 ಇಂಚು, 5 ಇಂಚು ಚೆನ್ನಾಗಿರೋಂಥ ಪುಟ್ಟದಾಗಿರುವಂಥ ಆನೆಗಳನ್ನು ತಗೊಂಡು ಬಂದು 2 ಜೊತೆ ತಗೊಂಡ್ಬನ್ನಿ. ಒಂದು ದೇವ್ರ ಮನೇಲಿ ಇಡಿ, ಇನ್ನೊಂದು ಮನೆ ಎಂಟ್ರೆನ್ಸ್ ಬಾಗ್ಲಿರತ್ತಲ್ಲ ಅಲ್ಲಿ ಇಡೋವಂಥದ್ದು. ಅದಕ್ಕೆ ಡೈಲಿ ಒಂದು ಅರಿಶಿಣ, ಕುಂಕುಮ, ಹೂವು, ಒಂದು ಊದಿನ ಕಡ್ಡಿ ಬೆಳಗ್ತಾ ಬಂದರೆ ಆ ಮನೆ ಒಳಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ಸ್ಗಳು ದಾಟಲ್ಲ, ಸ್ಥಿರಲಕ್ಷ್ಮಿ ಅನುಗ್ರಹವಾಗುತ್ತೆ, ನಕಾರಾತ್ಮಕ ಶಕ್ತಿಗಳು ಒಳಗೆ ಬರೋಲ್ಲ. ಇದು ನಿಮ್ಮ ಅಂಗಡಿ ವ್ಯಾಪಾರ ವ್ಯವಹಾರದ ಸ್ಥಳಗಳಲ್ಲಾದರೂ ಸರಿ, ಇಲ್ಲ ಬಿಸ್ನೆಸ್ಸು, ಇಲ್ಲ ಅಂಗಡಿಯಲ್ಲಾದರೂ ಸರಿ, ಮನೆ ವಾಸ್ತುಗೃಹದಲ್ಲಾದರೂ ಸರಿ, ಮನೆ ಮುಂಭಾಗದಲ್ಲಿ 2 ಆನೆಗಳಿದ್ರೆ ನಿಮಗೆ ಯಾವಾಗಲೂ ಅದು ಶ್ರೀರಕ್ಷೆ ರೀತಿ ಇರುತ್ತೆ. ವಿಘ್ನಗಳು ಕೂಡ ನಿಮಗೆ ವಿಘ್ನೇಶ್ವರನ ಸಾಂಕೇತಿಕವಾಗಿರೋದ್ರಿಂದ ಅದು ಕೂಡ ಪರಿಹಾರವಾಗುತ್ತೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿನ್ನಮ್ಮ ಅಂತ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಗುರುಜಿ ಇದಾರೆ ಮೇಡಮ್, ಏನಾದ್ರು ಸಮಸ್ಯೆ ಇದ್ರೆ ಮಾತಾಡಿ ಗುರುಜಿ ಹತ್ರ. ನಮ್ಮ ಅಮ್ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಕೇಳಿ. 4ನೇ ತಾರೀಕು ಹುಟ್ಟಿರೋದು. ಯಾವ ಇಸ್ವಿ ಅಮ್ಮ? 22ನೇ ಇಸ್ವಿ. ಅಯ್ಯೋ, ಈಗಿನ ಹುಟ್ಟಿರೋ ಮಗು. ಅದೇ ಅವನ್ಗೆ ಬಹುಶಃ ಹೆಂಗೈತೆ ಅಂತ ಕೇಳ್ಬೇಕಾಗಿತ್ತು. ಅಯ್ಯೋ ಶಿವ ಶಿವ, ಈಗಿನ ಹುಟ್ಟಿ ಮಗುವಿನ 1.5-2 ವರ್ಷ. ಮಗುಗೆ ಫಸ್ಟು ಬಾಲಾರಿಷ್ಟ ದೋಷ ಇದೆ, ಫಸ್ಟ್ ನೋಡ್ಕೊಳ್ಳಿ. ಬಾಲಾರಿಷ್ಟ ಶಾಂತಿಯನ್ನು ಮಾಡಿಸೋವಂಥದ್ದು ಏನಾದರೂ ಮಾಡಿಸಿ, ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನು ಮಾಡಿಸಿ, ಆಂಜನೇಯ ಸ್ವಾಮಿಯ ಒಂದು ರಕ್ಷೆಯ ದಾರ ಮಗು ಕೊರಳಲ್ಲಿ ಹಾಕಿ, ಮಗು ಒಳ್ಳೆಯದಾಗಲಿ ಅಂತ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿ, ಆಯಿತಾ. ಇಷ್ಟು ಫಸ್ಟು ಮಗು ಹುಟ್ಟಿದ ತಕ್ಷಣ ಬಾಲಾರಿಷ್ಟ ದೋಷ ಫಸ್ಟ್ ನೋಡ್ಕೊಬೇಕು. ಅದು ನೋಡಿಕೊಂಡು ಅದು ಬೇಕಾಗುವಂಥ ಕೆಲವೊಂದು ಪರಿಹಾರದ ಪೂಜೆಗಳನ್ನು ಪಾಲಿಸಿ ಆಂಜನೇಯ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಯಾಕಂದರೆ ಈಗ ಹುಟ್ಟಿರುವಂಥ ಮಗುಗೆ ಇನ್ನು ಆ ಮಗು ಬೆಳೆದು ದೊಡ್ಡದಾಗೋದಕ್ಕೆ ಇನ್ನೂ 30 ವರ್ಷ ಬೇಕು. ಅದ್ರ ಭವಿಷ್ಯನ ಈಗಲೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಮಗು ಆರೋಗ್ಯ ಚೆನ್ನಾಗಿರಬೇಕು, ಮಗು ಚೆನ್ನಾಗಿ ಊಟ ತಿಂಡಿ ನಿದ್ದೆ ಮಾಡಿ ಬೆಳವಣಿಗೆ ಆಗಬೇಕು. ಅದಕ್ಕೆ ಬಾಲಾರಿಷ್ಟ ದೋಷ ಸಮಸ್ಯೆ ಆಗಬಾರ್ದು, ಅದಕ್ಕೆ ಕಾಯಿಲೆ ಬೀಳಬಾರ್ದು. ಅದಕ್ಕೇನು ಬೇಕೋ ಅಷ್ಟು ಹೇಳಿದ್ದೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಇನ್ನು ಗುರುಜಿ, ನಾವು ಮನೆ ಎಂಟ್ರಿ ಆಗಬೇಕಾದ್ರೆ ಸಾಮಾನ್ಯವಾಗಿ ನೋಡಿದ್ವಿ, ತುಳಸಿ ಕಟ್ಟೆನೂ ಇಟ್ಕೊಂಡಿರ್ತಾರೆ, ಜೊತೆಗೆ ಸ್ಲಿಪ್ಪರ್ ರ್ಯಾಕ್ನು ಇಟ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾವ ದಿಕ್ಕಿನಲ್ಲಿ ಇಟ್ಕೊಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರೋದಿಲ್ಲ. ಆ ಎರಡೂ ಕೂಡ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಬಹಳ 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 ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಇಲ್ಲಿ ತುಳಸಿ ಕಟ್ಟೆ ಇರುತ್ತೆ, ಆ ತುಳಸಿ ಕಟ್ಟೆಗೆ ಅಂಟ್ಕೊಂಡು ಶೂಸ್ಗಳು, ಸ್ಲಿಪ್ಪರ್ಗಳು ಎಲ್ಲ ಬಿಟ್ಟು ಹೋಗ್ತಾ ಇರ್ತಾರೆ. ಅದು ಯಾವತ್ತಿಗೂ ಮಾಡಿದ್ರೆ ಆ ಮನೆಗೆ ದರಿದ್ರ. ಯಾಕಂದ್ರೆ ಲಕ್ಷ್ಮಿ ಎಷ್ಟು ಪರಮಶ್ರೇಷ್ಠಳು ಅಷ್ಟೇ ಪರಮಶ್ರೇಷ್ಠಳು ತುಳಸಿ. ಯಾಕಂದ್ರೆ ಮಹಾವಿಷ್ಣುವಿಗೆ ಮಹಾಲಕ್ಷ್ಮಿ ಎಷ್ಟು ಶ್ರೇಷ್ಠಳಾಗಿ ವಕ್ಷಸ್ಥಳದಲ್ಲಿ ಸ್ಥಾಪನೆ ಆಗಿದ್ದಾಳೋ, ಅದೇ ರೀತಿ ಮಹಾ ತುಳಸಿಯೂ ಕೂಡ ಅಷ್ಟೇ ಪರಮ ಪವಿತ್ರಳು ಮತ್ತು ಅಷ್ಟೇ ಶ್ರೇಷ್ಠಳಾಗಿರೋದ್ರಿಂದ ಈ ಚಪ್ಪಳಿ ಬಿಡೋ ಜಾಗದಲ್ಲಿ ಯಾವ ಕಾಲಕ್ಕೂ ತುಳಸಿ ಗಿಡವನ್ನು ಇಡಬಾರ್ದು. ಇಟ್ಟಿರೋದಕ್ಕೆ ಇರೋದೇ ಸಣ್ಣ ಜಾಗ ಗುರುಜಿ, 3ನೇ ಫ್ಲೋರಲ್ಲಿ ಮನೆ, ಅಲ್ಲಿ 4 ಮನೆ, ಅಪಾರ್ಟ್ಮೆಂಟಲ್ಲಿ ಇರೋದು ನಾವೇನು ಮಾಡೋದು ಅಂತಾರೆ.
ಅಂದರೆ ಅದಕ್ಕೆ ತುಳಸಿಗಂತಾನೆ ಒಂದು ಏನಾದರೂ ಒಂದು ಸ್ವಲ್ಪ ಮಣೆ ಇಟ್ಟು ಸ್ವಲ್ಪ ಹೈಟ್ ಮಾಡಿ ಅದನ್ನೊಂದು ಪಾಟ್ ಇಟ್ಟು ನೀವು ಮಾಡೋದು ಬಹಳ ಒಳ್ಳೇದು. ಅಕಸ್ಮಾತ್ ಚಪ್ಪಲಿ ಕೆಳಗಡೆ ಬಿಟ್ರು ಆ ತುಳಸಿ ಗಿಡ ಮೇಲಿರುತ್ತೆ, ಇರೋ ಜಾಗದಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋ ಥರ. ಇದು ಬಹಳ ಒಳ್ಳೆ ಪ್ರಶ್ನೆ. ಈ ಚಪ್ಪಲಿಗೂ ತುಳಸಿಗೂ ದೂರ ಇಡಬೇಕು. ಇದು ಮಾಡಿದ್ರೆ ಅದು ಅಷ್ಟು ಸಮಂಜಸವೂ ಅಲ್ಲ, ಮತ್ತು ಇನ್ನಷ್ಟು ಪಾಪಕರ್ಮಗಳು ನಿಮಗೆ ಬರುತ್ತೆ. ಪೂಜೆ ಮಾಡಿಯೂ ಫಲ ಇಲ್ಲ. ಇನ್ನೊಂದು ತುಂಬಾ ಜನ ಏನ್ ಹೇಳ್ತಾರೆ, ಮನೆಯಲ್ಲಿ ಲಕ್ಷ್ಮೀ ಕೃಪಕಟಾಕ್ಷವೇ ಆಗಲ್ಲ ಅನ್ನೋಂಥವ್ರು ಈ ಹಸುವಿನ ಮೂಗಿಗೆ ಹಾಕಿರ್ತಾರೆ ಮೂಗು ದಾರ, ಮುಖವಾಡದ ದಾರ ಬೇರೆ, ಕೊರಳಿಗೆ ಹಾಕೋ ದಾರ ಬೇರೆ. ಮೂಗಿಂದ ಪೋಣಿಸಿರ್ತಾರೆ ದಾರ, ಅದು ಹಸುಗೆ ಹಾಕಿ ತೆಗ್ದಿರ್ಬೇಕು. ಅಂತ ಒಂದು ದಾರವನ್ನು ತಗೊಂಡು ಬಂದು ಮನೆ ಮುಖ್ಯ ದ್ವಾರದ ಬಾಗಿಲ ಹಿಂಭಾಗ ಗೋಡೆ ಇರುತ್ತೆ, ಆ ಗೋಡೆಗೊಂದು ಮೊಳೆ ಹೊಡೆದು ಬಿಟ್ಟು ಅದರಿಂದ ನೇತಾಕೋದ್ರಿಂದ ನೀವು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಯಾವುದೊಂದು ಇವತ್ತು ಡೈಲಿ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಉದ್ಯೋಗಕ್ಕೆ ಹೋಗಬೇಕು ಅಂದರೆ ಗೋಮಾತೆಯನ್ನು ಧ್ಯಾನ ಮಾಡಿಬಿಟ್ಟು ಆ ಒಂದು ಹಸುವಿನ ಮೂಗಿನ ದಾರ ಮನೆ ಮುಂಭಾಗದ ಏನು ಮೇನ್ ಡೋರ್ ಬಾಗಿಲಿಂದೆ ಇಟ್ಟಿರಬೇಕು. ಅದು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನೀವು ಹೋಗಂಥ ಕೆಲಸ ಯಶಸ್ಸಾಗತ್ತೆ. ಆ ಮನೇಲಿ ಸದಾಕಾಲ ಲಕ್ಷ್ಮೀ ಕಟಾಕ್ಷವಾಗತ್ತೆ. ಈ ಜಗಳ, ಕಿರಿಕಿರಿ, ಸಂಘರ್ಷಗಳು ತಗ್ಗತ್ತೆ. ಆದಷ್ಟು ಆ ಮನೇಲಿ ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಆಗಿ ಒಳ್ಳೇದು ನಡೆಯೋದಕ್ಕೆ ದಾರಿ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು ಅಂದರೆ, ಚೆನ್ನಾಗಿರೋವಂಥ ಒಂದು ಹಸುವಿನ ಮೂಗುದಾರ ಹೊಸದಾಗ ಅಂಗಡಿಯಲ್ಲಿ ತಂದರೆ ಪ್ರಯೋಜನ ಇಲ್ಲ, ಹಸುಗೆ ಹಾಕಿ ತೆಗ್ದಿರಬೇಕು. ಅದು ಅಂತ ತೊಗೊಂಬಂದು ಮನೆ ಮುಂಭಾಗದ ಬಾಗಿಲಿಂದ ಇಟ್ಟು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೇದು ಕಾಣೋದಕ್ಕೆ ಅವಕಾಶ ಇದೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಪುನೀತ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಅಲ್ಲ ಮೇಡಮ್ ಹೇಳಿ ಬರೀ. ಸರ್ ಗುರುಜಿ ಇದ್ದಾರೆ ಸರ್, ಮಾತಾಡಿ. ಹಲೋ. ಹಲೋ ಸ್ವಾಮಿ, ಇದು ಬರೀ ನಮಸ್ಕಾರ. ಇದು ಬರೀ ನಮ್ಮ ಹೆಸರು ಪುನೀತ್ ಕುಮಾರ್ ಅಂತ. ಅದೇ ಸ್ವಾಮಿ, ನಮಗೆ ಸ್ವಲ್ಪ ಕೆಲಸದ್ದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಏನ್ ಸಮಸ್ಯೆ ಆಗಿದೆ? ಅದೇ ಒಂದೇ ತರ ಮಾಡಲ್ಲ, ಒಂದ್ 6 ತಿಂಗಳು 3 ತಿಂಗಳು ಬರೀ ಈ ತರ ಆಗ್ತಾ ಇದೆ. ಸ್ಥಿರತೆ ಇಲ್ಲ. ಹಾ. ಏನು ಓದಿದ್ದೀರಾ, ಏನು ಉದ್ಯೋಗ ಮಾಡ್ತಾ ಇದ್ದೀರಾ ಪ್ರೆಸೆಂಟು? ಆಮ್ದು SLC ಮುಗೀತು, ಅವಾಗ್ಲೂ ಮುಗೀತು. ಡ್ಯೂಟಿಗೆ ಅವಾಗಿಂದನು ಬರೀ ಡ್ಯೂಟಿನೇ ಮಾಡ್ತಾ ಇರೋದು. ಹಂಗಾಗಿ ಇದು 6 ತಿಂಗಳು 3 ತಿಂಗಳು ಒಬ್ರು ಒಂದೇ ತರ ಮಾಡಕ್ ಆಗಲ್ಲ. ಓಕೆ ನೋಡಿ, ಲಕ್ಷ್ಮೀ ನಾರಸಿಂಹರು ಇಲ್ಲ ನಾರಸಿಂಹರು, ಎಲ್ಲಿ ನಾರಸಿಂಹರಿದ್ದಾರೋ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾರಸಿಂಹರ ದೇವಾಲಯದಲ್ಲಿ ಹುಳಿ ಪದಾರ್ಥವನ್ನು ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ನಾರಸಿಂಹರಿಗೆ ಅರಿಶಿಣದ ಅಭಿಷೇಕವನ್ನು ಮಾಡಿಸಿ, ನಾರಸಿಂಹರಿಗೆ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾರಸಿಂಹರಿಗೆ ಸಂಬಂಧಪಟ್ಟಂತಹ ಮಂತ್ರ ಜಪ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಅಂತ ಬರುತ್ತೆ. ಆ ಒಂದು ನಾರಸಿಂಹರ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡ್ಕೊಳ್ಳಿ. ನಾರಸಿಂಹರ ದೇವಾಲಯದ 48 ಪ್ರದಕ್ಷಿಣೆ ಮಾಡಿ. ನಾರಸಿಂಹರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಅನುಷ್ಠಾನ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಏಳಿಗೆ ಕಾಣುತ್ತೆ. ಉದ್ಯೋಗದಲ್ಲಿ ಸ್ಥಿರವಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗೋದಕ್ಕೆ ದಾರಿ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಜಿ, ಮನೆಗಳಲ್ಲಿ ನೀವು ಯಾವ್ಯಾವ ಫೋಟೋಗಳನ್ನು ಇಟ್ಕೋಬೇಕು, ಫ್ರೇಮ್ಗಳನ್ನು ಇಟ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಈ ಕುದುರೆಗಳಿರಬಹುದು, ಅದರಲ್ಲಿ ಇಂತಿಷ್ಟೇ ಕುದುರೆಗಳು ಇರಬೇಕು ಅನ್ನುವಂಥದ್ದು ಒಂದು ರೂಲ್ಸ್ ಇದೆ, 6 ಅಥವಾ 7 ಆ ಥರ. ಅದ್ರ ಬಗ್ಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಯಾವ ರೀತಿಯಾಗಿ ಆ ಫ್ರೇಮ್ಸ್ಗಳನ್ನು ಇಟ್ಕೋಬೇಕಾಗತ್ತೆ ಅಂತ. ಇತ್ತೀಚೆಗೆ ಬಹಳ ಹೊಸದಾಗಿರೋದೆಲ್ಲ ಕುದುರೆಗಳು ಇಟ್ಕೊಳ್ಳೋಂಥದ್ದು, ದುಡ್ಡಿನ ರಾಶಿ ಇರುವಂಥ ಒಂದು ಫೋಟೋ ತಂದು ಅದು ಯಾವುದು ಕುಬೇರ ಮೂಲೆಯಲ್ಲಿ ನೇತಾಕಿದ್ರೆ ಬಹಳ ದುಡ್ಡು ಬರುತ್ತೆ ಅನ್ನೋದು, ಈ ಥರದೆಲ್ಲ ಪರಿಕಲ್ಪನೆ ಇದೆ. ಇದೆಲ್ಲ ಇತ್ತೀಚೆಗೆ ಪ್ರಾರಂಭಗೊಂಡಿರೋದು. ನಮ್ಮ ಅನಾದಿ ಕಾಲದಿಂದ ಯಾವ ಕುದುರೆಯೂ, ಯಾವ ಕುದುರೆ ಲಾಡ ಮನೆ ಬಾಗಿಲಿಗೆ ಹಾಕೋದಿದೆ, ಯು ಶೇಪಲ್ಲಿ ಮತ್ತೆ ಉಲ್ಟಾ ಯು ಶೇಪಲ್ಲಿ, ಆಯ್ತಾ. ಇದು ಮನೆ ಮುಂಭಾಗದಲ್ಲಿ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದೆಲ್ಲ ಇದೆ. ಆದರೆ ಕುದುರೆ ಫೋಟೋ ಹಾಕೋಂದೆಲ್ಲ ಅಷ್ಟು ಏನೋ ನನಗೆ, ನನ್ನ ಜ್ಞಾನಕ್ಕೆ ಅಷ್ಟು ಇದಿಲ್ಲ. ಇನ್ನು ಏನಪ್ಪ ಹೇಳ್ತೀವಿ ಅಂದರೆ, ಆ ಮನೆಗೆ ಏನೋ ಒಂದು ದೃಷ್ಟಿ, ಏನೋ ಒಂಥರ ಕೆಡಕು, ಏನೋ ಒಂಥರ ವಾಮಾಚಾರ ಯಾವುದು ಕೂಡ ತಾಗಬಾರ್ದು ಅಂದರೆ ಮನೆ ಹಿಂಬಾಗಿಲು ಅಂತ ಕೆಲವೊಂದು ಮನೆಗಳಿಗೆ ಇರುತ್ತೆ. ಇತ್ತೀಚಿನ ಕಾಲದಲ್ಲಿ ಹಿಂಬಾಗಿಲು ಕಮ್ಮಿ, ಒಂದೇ ಬಾಗಿಲು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಗುರೂಜಿ, ಅದರಲ್ಲೇ ಸುದ್ದಿ ಬಳಸಿ ಹಿಂಗೆಲ್ಲ ಬರಬೇಕು ಹಾವು ಥರ ಅಂತ ಹೇಳ್ತಾರೆ. ಮುಂಚೆ ಎಲ್ಲ ನಮ್ಮ ಊರುಗಳಲ್ಲೆಲ್ಲ ಇವತ್ತಿಗೂ ಮನೆಗೆ ಒಂದು ಮುಂಬಾಗಿಲು, ಒಂದು ಹಿಂಬಾಗಿಲು, ಮನೆ ಹಿಂದುಗಡೆ ಮತ್ತೆ ಪಾತ್ರೆ ಬೆಳಗೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಹಸು ದನ ಕರು ಎಲ್ಲ ಕಟ್ಟಿದೀವಿ ನಮ್ಮ ಮನೇಲಿ. ಅದಕ್ಕೆಲ್ಲ ಹಿಂಬಾಗಿಲು ಅಂತ ಇರ್ತಿತ್ತು. ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ಕಮ್ಮಿ. ಅಕಸ್ಮಾತ್ ನಿಮ್ಮ ಮನೆಗೆ ಏನಾದ್ರು ಹಿಂಬಾಗಿಲು ಇದೆ ಅಂದರೆ
ಆ ಮನೆ ಬಾಗಿಲಿಗೆ ಏನು ಮಾಡಬೇಕು, ಹಿಂಬಾಗಿಲಿಗೆ, ಮುಂಬಾಗಿಲಿಗೆಲ್ಲ ಹಿಂಬಾಗಿಲಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಹೆಣ ಅಂತ ಹೊತ್ಕೊಂಡು ಹೋಗ್ತಾರೆ ನಮ್ಮ ಸಾವನ್ನಪ್ಪಿರೋರು. ಆ ಹೆಣದ ಮೇಲೆ ಕಾಯಿನ್ಸ್ಗಳನ್ನು ಈ ಥರ ಬಿಸಾಕ್ತಾರೆ. ಆ ಒಂದು ಕಾಯಿನನ್ನು ತಗೊಂಡು ಬಂದುಬಿಟ್ಟು ಮನೆ ಹಿಂಬಾಗಿಲಿಗೆ ಹೊಡೆದು ಬಿಟ್ಟರೆ ಆ ಮನೆಗೆ ಯಾವ ಕಾಲಕ್ಕೂ ಭೂತ ಪ್ರೇತ ಪಿಶಾಚಿಗಳು, ನಕಾರಾತ್ಮಕ ಶಕ್ತಿ, ದುಷ್ಟಗ್ರಹ ಪೀಡೆಗಳು ತಾಗಲ್ಲ ಅಂತ. ಏನು ಹೇಳಿ, ಹೆಣದ ಮೇಲೆ ಈ ಥರ ಬಿಸಾಕುವಂಥ ಕಾಯಿನ್ಗಳು ಡೆಡ್ ಬಾಡಿ ಮೇಲೆ ಹಿಂಬಾಗಿಲಿಗೆ ಮತ್ತು ಮುಂಬಾಗಿಲಿಗಂತೂ ಹೊಡಿಲೇಬಾರ್ದು. ಹಿಂಬಾಗಿಲಿಗೆ ಅಕಸ್ಮಾತ್ ನಿಮ್ಮ ಮನೆಗಿದೆ, ಆ ಮನೇಲಿ ತುಂಬ ಏನೋ ರೋಗ, ತುಂಬ ಹಿಂಸೆ, ಮನೆ ಏಳಿಗೆ ಆಗ್ತಾ ಇಲ್ಲ, ಮನೇಲಿ ಯಾವಾಗಲೂ ಜಗಳ, ಕಿರಿಕಿರಿ ಇದೆಲ್ಲ ಆಗ್ತಾ ಇದ್ರು, ದುಷ್ಟಗ್ರಹ ಪೀಡೆ ಅಂದಾಗ ಆ ಒಂದು ಕಾಯಿನ್ ತಂದು ಮನೆ ಹಿಂಬಾಗಿಲಿಗೆ ಹೊಡೆದು ಬಿಟ್ಟರೆ ಹೊಸಲಿಗೆ ಯಾವುದೇ ರೀತಿ ಕೆಡಕುಗಳು ನಿಮಗೆ ತಟ್ಟಲ್ಲ, ಯಾವುದೇ ರೀತಿ ಒಂದು ಸಮಸ್ಯೆಗಳು ನಿಮಗೆ ಅಲ್ಲೇ ದೋಷಗಳು ತಗ್ಗತ್ತೆ. ಅಪಮೃತ್ಯು ಕಂಟಕಗಳು ಅಂತ ನಾವೇನು ಹೇಳ್ತೀವಿ, ಏನೋ ಸಾವು ಸಂಭವಿಸ್ತೇನೋ ಅಂತ ಮನಸ್ಸಲ್ಲಿ ಆತಂಕ, ಆಕ್ಸಿಡೆಂಟ್ಸ್ಗಳಾಗತ್ತೆ, ಪದೇ ಪದೇ ಹುಷಾರು ತಪ್ತಾರೆ ಅನ್ನೋದೆಲ್ಲ ಆ ದೋಷಗಳು ತಗ್ಗೋಗತ್ತೆ. ಈ ಥರ ನೀವು ಸಣ್ಣ ಪುಟ್ಟ ಕೆಲವೊಂದು ಪೂಜೆ ಪುರಸ್ಕಾರಗಳನ್ನು ಮನೆಯಲ್ಲೇ ನೀವು ಆರಾಧನೆಗಳನ್ನ ಮಾಡ್ತಾ 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 ಬರೋದ್ರಿಂದ ಎಷ್ಟೋ ಫಲಗಳನ್ನು ಕಾಣ್ಬೋದು. ದೇವರ ಫೋಟೋಗಳು ಉತ್ತರ ದಿಕ್ಕಿಗಿರಬೇಕು, ನೀವು ಪೂರ್ವ ದಿಕ್ಕಿಗೆ ಕೂತು ಪೂಜೆ ಮಾಡಬೇಕು. ಇಲ್ಲ ಪೂರ್ವ ದಿಕ್ಕಿಗೆ ನೀವು ನೋಡ್ತಾ ಇದ್ದೀರಂದ್ರೆ ದೇವತೆಗಳು ಉತ್ತರ ದಿಕ್ಕಿಗಿರಬೇಕು. ಆದಷ್ಟು ಕೂತು ಪೂಜೆ ಮಾಡೋದು ಬಹಳ ಬಹಳ ಒಳ್ಳೆಯದು. ನಿಂತು ಪೂಜೆ ಮಾಡೋದು ಸಮಂಜಸವಲ್ಲ, ಅದು ಸ್ಥಿರವಲ್ಲ. ಆದಷ್ಟು ಕೂತು ಪೂಜೆ ಮಾಡಿ. ಕೆಳಗಡೆ ಕೂರಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಂಡು ಮಂತ್ರ ಹೇಳ್ಕೊಳ್ಳಿ, ಚೇರ್ ಮೇಲೆ ಕೂತ್ಕೊಂಡು ಪೂಜೆ ಮಾಡಿ, ಇಲ್ಲ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡಿ, ಎಂದು ಮಣೆ ಹಾಕ್ಕೊಳ್ಳಿ. ಅಲ್ಲಿ ಕೂತು ಮಾಡೋದು ಪೂಜೆ ಪುನಸ್ಕಾರಗಳು ಬಹಳನೇ ಒಳ್ಳೆಯದು. ಇನ್ನು ಈ ಬೇವಿನ ಮರ, ಆಲದ ಮರ, ಈ ಮರಗಳಲ್ಲಿ ಮಾಡಿರುವಂಥ ಕಿಟಕಿ ಬಾಗಿಲುಗಳು ಏನಾದರೂ ಮನೇಲಿದೆ ಅಂದರೆ, ಎಸ್ಪೆಷಲಿ ಬೇವಿನ ಮರದ್ದು, ಆ ಮನೇಲಿ 24 ಗಂಟೆ ಜಗಳ, ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಬೇವಿನ ಮರ, ಹಲಸಿನ ಮರ, ಆಲದ ಮರ, ಕಿಟಕಿ ಬಾಗಿಲು ಹೊಸದಾಗಿ ಏನಾದರೂ ಮನೆ ಮಾಡಿಸ್ತಾ ಇದೀವಿ ಅಂದರೆ ಅದನ್ನು ಅವಾಯ್ಡ್ ಮಾಡಿ. ಅದಾದಮೇಲೆ ಕಬ್ಬಿಣದ ಮಂಚ, ಆಯಿತಾ, ಯಾವ ಕಾಲಕ್ಕೂ ಕಬ್ಬಿಣದ ಮಂಚದ ಮೇಲೆ ಮಲಗಲೇಬಾರದು. ಕಬ್ಬಿಣದ ಮಂಚದ ಮೇಲೆ ಎಷ್ಟು ಮಲಗ್ತಿರೋ ಅವನು ರೋಗಗ್ರಸ್ತನಾಗ್ತಾನೆ. ಅವನ ಹತ್ರ ಎಷ್ಟೇ ಹಣ ಆಸ್ತಿ ಇದ್ರೂ ಕೂಡ ಅವನು ಡಿಪ್ರೆಷನ್ಗೆ ಹೋಗಿ ಕೊರತೆಯಲ್ಲಿ ಸಿಕ್ಕಾಕೊಂಡು ಏನೋ ಒಂಥರ ಮಾನಸಿಕವಾಗಿ ಖಿನ್ನತೆಗೆ ಗುರಿಯಾಗ್ತಾನೆ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಕಬ್ಬಿಣದ ಮಂಚದ ಮೇಲೆ, ಕಬ್ಬಿಣದ ಚೇರ್ಗಳ ಮೇಲೆ, ಆದಷ್ಟು ಕಬ್ಬಿಣಕ್ಕೆ ಸಂಬಂಧಪಟ್ಟದ್ರ ಮೇಲೆ ಕುತ್ಕೊಳ್ಳೋದು ಮಲ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರೆ ಅವನು ರೋಗಗ್ರಸ್ತನಾಗ್ತಾನೆ. ಮತ್ತು ಎಷ್ಟೇ ಹಣ ಇದ್ರೂ ಕೂಡ ಅವನಿಗೆ ಅದ್ರಲ್ಲಿ ನೆಮ್ಮದಿ ಸಿಗೋದಿಲ್ಲ. ಈ ಪ್ರತಿಯೊಂದು ವಿಚಾರಗಳು ಡೈಲಿ ಒಂದೊಂದು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಮುಂದೆ ಬರುವಂತಹ 25ನೇ ತಾರೀಕು ಪೌರ್ಣಮಿ ದಿವಸ, ಇದೇ ಜಾನ್ವರಿಯಲ್ಲಿ ಶಿವಮೊಗ್ಗ ಪ್ರತ್ಯಂಗಿರದ ಸನ್ನಿಧಾನದಲ್ಲಿ ಎಲ್ಲ ಮಾಟಕೂಟ ವಾಮಾಚಾರ ಪರಿಹಾರಕ್ಕೆ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಜ್ಞ ನಡೀತಾ ಇದೆ. ನಿಮಗೆ ಕಾಣೋ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಗೂಗಲಲ್ಲೂ ಕೂಡ ಪ್ರತ್ಯಂಗಿರಾದೇವಿ ಶಿವಮೊಗ್ಗ ಅಂತ ಸರ್ಚ್ ಮಾಡಿ. ಮತ್ತೆ ನಾಳೆ ಬರ್ತೀನಿ, ಇನ್ನೊಂದಷ್ಟು ವಿಚಾರಗಳು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಓಕೆ ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಮಸ್ತೆ. ಇನ್ನು ವೀಕ್ಷಕರೇ, 25ನೇ ತಾರೀಕು ಹುಣ್ಣಿಮೆಯ ದಿನ ಒಣಮೆಣಸಿನಕಾಯಿ ಮಹಾಯಾಗ ಇರುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬಹುದು. ನಿಮ್ಮ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.